ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಒಂದು ಲಾಂಗ್ ಡ್ರೈವ್ ಹೋಗ್ತಾಯಿದ್ದೀವಿ. ಬೆಂಗಳೂರು ಟು ಸಕ್ರಾಯಪಟ್ಟಣ ನಿಯರ್ ಚಿಕ್ಕಮಂಗ್ಳೂರು. ಸೊ ಅಲ್ಲಿ ಒಂದು ಬ್ಯೂಟಿಫುಲ್ ಸ್ಪಾಟ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡಿ ಸ್ವಲ್ಪ ಮಲೆನಾಡು ಸ್ಟೈಲಲ್ಲಿ ಹೋಗೋಣ ಅಂತ. ಸಿ ಬನ್ನಿ, ಅರ್ಲಿ ಮಾರ್ನಿಂಗ್ ಹೊರಟಿದ್ದೀವಿ. ಅರೌಂಡ್ 5:30 5:45 ಇವಾಗ. ಸೊ ನೋಡುವ ಹೆಂಗೆ ಲ್ಯಾಂಡ್ ಅಪ್ ಇನ್ನು ಇದು ಅಂತ. ಸೊ ನಿನ್ನೆ ರಾತ್ರಿಯೇ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಬಿಟ್ಟಿದ್ದೆ, ನಾನು ಟ್ಯಾಂಕ್ ಅಪ್ ಮಾಡಿದ್ದೆ ಶೆಲ್ಲಲ್ಲಿ ಹೋಗಿ. ಸೊ ಪೆಟ್ರೋಲ್ ಫುಲ್ ಇದೆ, ಆರಾಮಾಗಿ ಹೋಗೋಣ ಪಿಟ್ ಸ್ಟಾಪ್ ಕೊಟ್ಕೊಂಡು. ಸೊ ಅರ್ಜೆಂಟ್ ಏನಿಲ್ಲ. ಸೊ ವಿ ಹ್ಯಾವ್ ಲೆಫ್ಟ್ ಪ್ರಿಟಿ ಅರ್ಲಿ. ಅರೌಂಡ್ 200 ಕಿಲೋಮೀಟರ್ಸ್ ಟು 220 ಕಿಲೋಮೀಟರ್ಸ್ ಇದೆ. ಸೊ ಅರೌಂಡ್ 4 hours ತೊಗೋಬೋದು ಪಿಟ್ ಸ್ಟಾಪ್ ತೊಗೊಂಡೋದ್ರು ನಾವು. ಫಸ್ಟ್ ಟೈಮ್ ಈ ರೋಡ್ ಎಕ್ಸ್ಪ್ಲೋರ್ ಮಾಡ್ತಿರೋದು. ಸೊ ಗೊತ್ತಿಲ್ಲ ಹೆಂಗಿರುತ್ತೆ. ಈ ಕಡೆ ಹೋಗೇ ಇರಲಿಲ್ಲ ನಾನು. ಸೊ ವಾಂಟೆಡ್ ಟು ಎಕ್ಸ್ಪ್ಲೋರ್. ಕರ್ನಾಟಕದಲ್ಲೇ ಬೇಕಾದಷ್ಟು ಪ್ಲೇಸ್ ಇದೆ ಗುರು, ಸೂಪರ್ ಪ್ಲೇಸ್ಗಳಿದ್ದಾವೆ. ಪ್ಲೇಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಒನ್ ಬೈ ಒನ್ ಎಕ್ಸ್ಪ್ಲೋರ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ. ಅರ್ಜೆಂಟ್ ಏನಿಲ್ಲ, ಪೂರ್ತಿ ಜೀವನ ಇದೆ. ಸೊ ಬನ್ನಿ ಎಂಜಾಯ್ ಮಾಡೋಣ. ಈಗ ಸದ್ಯಕ್ಕೆ ನಿಮಗೆ ಎಷ್ಟು ಮಟ್ಟಿಗೆ ರೋಡ್ ಕಾಣುತ್ತೆ, ಕ್ಲಾರಿಟಿ ಇದೆ ಗೊತ್ತಿಲ್ಲ. ಸೊ ಸ್ವಲ್ಪ ಸನ್ರೈಸ್ ಆಗೋ ಟೈಮಲ್ಲಿ ಮತ್ತೆ ಕ್ಯಾಚಪ್ ಮಾಡೋಣ. ಬೆಳಗ್ಗೆ ಹೊತ್ತು ಸನ್ರೈಸ್ ನೋಡೋದೇ ಒಂದು ಮಜಾ, ಸೂಪರ್. ಗುರು ಇಷ್ಟು ದೊಡ್ಡ ವಿಂಗ್ಸು, ಯಪ್ಪ. ಇದೇ ಒಂದು 10 ಲಾರಿ ನಿಂತ್ಕೋಬೋದು ಅನ್ಸುತ್ತೆ, ಅಷ್ಟು ಉದ್ದ ಇದೆ ಗುರು ಇದು. ಏನು ಕಾಣುತ್ತೆ ಗುರು, ಸೂಪರ್. ಏನು ಹೈವೇ ಮಾಡಿದ್ದಾರೆ ಗುರು, ಸಾಕಾಗಿದೆ ಗುರು. ಇನ್ನೂ ಆಗ್ತಾಯಿದೆ. ಫುಲ್ಲಾಗಿ ಹೈವೇ ಆಗಿಬಿಟ್ರೆ ನೆಕ್ಸ್ಟ್ ಲೆವೆಲ್ ಗುರು ಇದು. ಸುಮಾರು ಜನ ಹೊರಟಿದ್ದಾರೆ ಇವತ್ತು ಸಂಡೇ. ಸೊ ಲಾಟ್ ಆಫ್ ಪೀಪಲ್ ಆರ್ ಗೋಯಿಂಗ್ ಔಟ್ ಆಫ್ ಟೌನ್. ಹೊಸ ಥರದ್ದು ಏನೋ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಎಷ್ಟಿದೆ ಗುರು ಕರ್ನಾಟಕದಲ್ಲಿ ಎಕ್ಸ್ಪ್ಲೋರ್ ಮಾಡೋದು, ಬೇಜಾನಿದೆ. ಎಲ್ಲರೂ ಮಾಡಿದ್ರು ಇನ್ನೂ ಕಮ್ಮಿನೇ. ಅಷ್ಟು ಜಾಗಗಳಿದ್ದಾವೆ, ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಚಾನ್ಸ್ ಇದೆ. ಮಾಡೋಣ, ನಮ್ಮ ಕೈಲಾಗಿದ್ದು ನಾವು ಎಕ್ಸ್ಪ್ಲೋರ್ ಮಾಡೋಣ ಎಷ್ಟಾಗುತ್ತೆ. ಬ್ಯೂಟಿಫುಲ್ ಮೌಂಟೇನ್ಸ್ ನೋಡಿ, ಮೌಂಟೇನ್ಸ್ ಮೇಲೆ ಫುಲ್ಲು ಫಾಗ್ ಇದೆ. ವಾವ್, ಲುಕ್ ಅಟ್ ದಟ್, ಅಮೇಜಿಂಗ್ ಆಗಿದೆ ನೋಡಿ, ಫುಲ್ ಫಾಗ್. ಹಾರ್ಲೆ ಡೇವಿಡ್ಸನ್ಗೆ ಕ್ರೂಸ್ ಕಂಟ್ರೋಲ್ ಒಂದು ಇಟ್ಬಿಟ್ಟಿದ್ರೆ ಇವರು ಸಾಕಾಗಿರೋದು ಗುರು. ಅಮೇಜಿಂಗಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಅದೊಂದೇ ಮಿಸ್ಸಿಂಗ್ ಫೀಚರ್ ಅನಿಸುತ್ತೆ ನನಗೆ ಇದರಲ್ಲಿ. ಹೊಸದ್ರಲ್ಲೂ ಆ್ಯಕ್ಚುಲಿ ಅದೇ, ಐ ಡೋಂಟ್ ಥಿಂಕ್ ಸೊ ದೇ ಗಿವನ್ ಕ್ರೂಸ್ ಕಂಟ್ರೋಲ್, ಬಟ್ ದೇ ಹ್ಯಾವ್ ಟು ಡ್ರೈವ್. ಐ ಮೀನ್ ದೀಸ್ ಕೈಂಡ್ ಆಫ್ ಬೈಕ್ಸ್ ನೀಡ್ ಟು ಗಿವ್ ಕ್ರೂಸ್ ಕಂಟ್ರೋಲ್ and add some extra money to it, but this feature will be very helpful on the highways. ಸಖತ್ ಹೆಲ್ಪ್ಫುಲ್ ಆಗುತ್ತೆ ಇದು. ನಮ್ಮ ಡೆಸ್ಟಿನೇಷನ್ 2 hours 53 minutes ತೋರಿಸ್ತಾ ಇದೆ, 166 kilometers. ಆಲ್ಮೋಸ್ಟ್ ತುಮಕೂರೇ ರೀಚ್ ಆಗ್ಬಿಟ್ರಿ ನಾವು. ಅದೇ ಈ ಥರ ಹೈವೇ ಕೊಟ್ಬಿಟ್ರೆ ಸಖತ್ ಫಾಸ್ಟಾಗಿ ಕಮ್ಯುನಿಕೇಷನ್ ಆಗುತ್ತೆ.
ಡಿಫರೆಂಟ್ ಸಿಟೀಸಿಗೆ ಬೇಗ ಕಮ್ಯೂಟ್ ಆಗ್ಬಿಡ್ತೀವಿ ನಾವು. ಸೊ ಒಂಥರ ಜೋಶ್ ಇರುತ್ತೆ ಹೋಗೋಕ್ಕೆ. ಒಳ್ಳೆ ಮೆನ್ನಟ್ ವರ್ಕರ್ ಹಾಕ್ಬಿಟ್ಟು ಫುಲ್ಲು ರೋಡ್ ಗಿಡೆಲ್ಲ ಆಗಿದ್ಬಿಟ್ಟು ಸಿಂಗಲ್ ವೇ ಮಾಡ್ತಾರೆ ನೋಡಿ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಆ ಥರ ತುಂಬ ಕಮ್ಮಿ ಆಗೋಗಿದೆ ಇವಾಗ. ನ್ಯಾಷನಲ್ ಹೈವೇಸ್, ಸ್ಟೇಟ್ ಹೈವೇಸ್ ಎಲ್ಲ ಡಬಲ್ ರೋಡೇ ಮಾಡಿಬಿಟ್ಟಿದ್ದಾರೆ. ವೆರಿ ನೈಸ್. ಆಲ್ಮೋಸ್ಟ್ ದೇವರಾಯನದುರ್ಗ ಬಂದ್ವಿ ಅನ್ಸುತ್ತೆ ನಾವು. ಎಸ್ ದಟ್ಸ್ ರೈಟ್. ರೀಚ್ಡ್ ತುಮಕೂರು. ಸ್ಮಾಲ್ ಬ್ರೇಕ್ ಹಾಕೋಣ. ನಮ್ಮ ತುಮಕೂರು ಕ್ಯಾತ್ಸಂದ್ರ ತಟ್ಟೆ ಇಡ್ಲಿ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಮೂವ್ ಹ್ಯಾಟ್. ಗುರು ಗ್ರೀನ್ರಿ ಸ್ಟಾರ್ಟ್ ಗುರು, ಗ್ರೀನ್ರಿ. ಏನು ಬ್ಯೂಟಿಫುಲ್ ಆಗಿರುತ್ತೆ ಗುರು ಮರಗಳು ನೋಡಿ. ಎಷ್ಟು ತೆಂಗಿನ ಮರ ಅನಿಸುತ್ತೆ. ತೆಂಗಿನ ಮರಗಳು ನೋಡಿ ಎಷ್ಟು ಹೈಟಲ್ಲಿದೆ ಆ್ಯಂಡ್ ಎಷ್ಟು ಲಾಂಗಾಗಿ ಬೆಳೆಸಿದ್ದಾರೆ. ಇವಾಗ ಕ್ಯಾತ್ಸಂದ್ರದಲ್ಲಿ ಇಡ್ಲಿ ತಿಂದ ವಾಪಸ್ ಆನ್ ಆರ್ ಹೈವೇ. ಈ ಕ್ಯಾತ್ಸಂದ್ರ ಇಡ್ಲಿ ಸಖತ್ ಗುರು. ಯಾವುದೋ ಕಾಲಿಂದ ಇದೆ. ನಾನು ನೋಡ್ತಾ ಇರೋಂಗೆ ಒಂದು 30 ವರ್ಷದಿಂದ ಇದೆ. 30 ವರ್ಷದಿಂದ 40 ವರ್ಷದಿಂದ ಸಖತ್ತಾಗಿ ಮಾಡ್ತಾರೆ. ಅದೇ ಟೇಸ್ಟು, ಅದೇ ಕ್ವಾಲಿಟಿ, ಎಕ್ಸೆಪ್ಷನಲಿ ಗುಡ್. ನೀವು ಈ ಕಡೆ ಬಂದರೆ ಟ್ರೈ ಮಾಡಿ, ಮರಿಬೇಡಿ, ಚೆನ್ನಾಗಿರುತ್ತೆ. ಇಡ್ಲಿ ವಡ, ಬೆಣ್ಣೆ ಇಡ್ಲಿ ವಡ. ಐ ಥಿಂಕ್ ಲೋಕಲ್ ಬೆಣ್ಣೆ ಯೂಸ್ ಮಾಡ್ತಾರೆ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆಗೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಸೊ ನೀವು ಟ್ರೈ ಮಾಡ್ಬೋದು. ಸೊ ಬ್ಯಾಕ್ ಟು ಅವರ್ ಹೈವೇ. ಇನ್ನು 2 hours 40 minutes ತೋರಿಸ್ತಾ ಇದೆ ನಮ್ಮ ಡೆಸ್ಟಿನೇಷನ್ಗೆ. ಸೊ ಸ್ವಲ್ಪ ಕ್ರೂಸ್ ಮಾಡಿ ಒನ್ಸ್ ವಿ ಸ್ಟಾರ್ಟ್ ದಿ ಕಾರ್ಡ್ ರೋಡ್ ಸ್ಟಾರ್ಟ್ ಆದ ತಕ್ಷಣ ಮತ್ತೆ ಮೀಟ್ ಆಗೋಣ. ಗುರು ಈ ತಿಪ್ಟೂರು ಹೈವೇ ಸಕ್ಕತ್ತಾಗಿದೆ ಗುರು. ಇನ್ನೂ ಮಾಡ್ತಾಯಿದ್ದಾರೆ, ಬಟ್ ಡ್ಯಾಮ್ ಗುಡ್ ಹೈವೇ, ಸೂಪರಾಗಿದೆ. ಸೊ ನೀವು ಸಕ್ರಾಯಪಟ್ಟಣ, ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು ಅಂದರೆ ಈ ರೂಟ್ ತೊಗೋಬೋದು. ಬ್ಯೂಟಿಫುಲ್ ಲೇಕ್ ನೋಡಿ, ಸಾಕಾಗಿದೆ. ಇದು ಕಡೆ ಫುಲ್ ಮೌಂಟೇನ್ಸು, ಬೆಟ್ಟ ಕಟ್ ಮಾಡಿದ್ದಾರೆ ಎಲ್ಲ. ಒಳ್ಳೆ ಚಿಪ್ ಮಾಡಿ ಪಾಲಿಷ್ ಮಾಡ್ತಾರೆ, ಹಂಗಿದೆ ಬೆಟ್ಟ. ಸಾಕಾಗಿ ಮಾಡಿದ್ದಾರೆ. ರೋಡ್ ತುಂಬ ಚೆನ್ನಾಗಿದೆ. ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್ ಕೆಲವು ಕಡೆ ಇದೆ, ಬಟ್ ನಿಯರ್ಲಿ ಚೆನ್ನಾಗಿದೆ. ಎಲ್ಲ ಪ್ಲೇಸಸಲ್ಲೂ ಚೆನ್ನಾಗಿದೆ ರೋಡ್. ಸೊ ನಮ್ಮ ಡೆಸ್ಟಿನೇಷನ್ಗೆ 1 hour 30 minutes ಇದೆ ಇನ್ನು. ನೋಡಿ ಹಿಂಗೆ ಬರ್ತಾರೆ, ಹುಷಾರಾಗಿರ್ಬೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ 2-wheelerಗೆ ಟೋಲ್ ಇಲ್ಲ. ಗುರು ಏನು ಹೈವೇ ಮಾಡೋರು ಗುರು, ಅಷ್ಟೇ ಸೂಪರಾಗಿ ಮಾಡೋರು ಗುರು. ಐ ಡೋಂಟ್ ಥಿಂಕ್ ಸೊ ಇಲ್ಲೆಲ್ಲ ಹೋಗೋದಕ್ಕೆ ದಾರಿ ಇದೆ. ಎಲ್ಲೂ ಮಳೆ ಇಲ್ಲ ಗುರು, ಎಲ್ಲೂ ಮಳೆ ಇಲ್ಲ. ಆ್ಯಕ್ಚುಲಿ ವೆದರ್ ಸಕ್ಕತ್ತಾಗಿದೆ ಓಡಿಸೋದಕ್ಕೆ ಗಾಡಿ. ಐ ಆಮ್ ಎಂಜಾಯಿಂಗ್ ದ ರೈಡ್. ಅಸ್ಸಾಂ ರೈಡ್ ಎಂಜಾಯ್ ಮಾಡ್ತಾ ಎಷ್ಟು ದೂರ ಡಿಸ್ಟೆನ್ಸ್ ಕವರ್ ಮಾಡಿದೆ ಅಂತ ನನಗೆ ಗೊತ್ತಾಗಿಲ್ಲ ನೋಡಿ. ಆಲ್ರೆಡಿ 100+ ಕಿಲೋಮೀಟರ್ಸ್ ಕವರೇ ಮಾಡಿಬಿಟ್ಟಿದ್ದೀನಿ. ಅರಸೀಕೆರೆ ಹತ್ರ ಬಂದೇ ಬಿಟ್ಟೆ ನಾನು. ಸೊ ಇನ್ನೊಂದು ಅವರ್ ಓಡಿಸಿದ್ರೆ we'll reach my destination. Very well done.
ಆ್ಯಕ್ಚುಲಿ ಅದೇ ನಾನು ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ರೋಡ್ಸ್ ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಮ್ಯಾನ್, ಎಕ್ಸ್ಟ್ರೀಮ್ಲಿ ಗುಡ್. ಇಂಟರ್ಸ್ಟೇಟ್ ಹೈವೇ ಈ ಥರ ಒಳಗನೆ ಕನೆಕ್ಟ್ ಮಾಡೋವಂಥ ಹೈವೇಗಳು ಸೂಪರಾಗಿ ಮಾಡಿದ್ದಾರೆ ಬ್ರೋ. ಮೌಂಟೇನ್ ಟ್ರ್ಯಾಕ್ಸ್ ನೋಡಿ ಹೆಂಗಿದೆ, ಸ್ಪೆಷಲಿ ಗುಡ್. ಬ್ರೇಕ್ಫಾಸ್ಟ್ ಲೈಟಾಗಿರ್ಬೇಕು, ಜಾಸ್ತಿ ತಿನ್ನಕ್ಕೆ ಹೋಗೋದು, ನಿದ್ದೆ ಬರುತ್ತೆ. ಸ್ವಲ್ಪ ಒಂದು ಹಾಫ್ ಅ ಕಿಲೋಮೀಟ್ರ್ ಆಫ್ ರೋಡ್ ಅನ್ಸುತ್ತೆ ಅಷ್ಟೇ. ಆಮೇಲೆ ಮತ್ತೆ ಚೆನ್ನಾಗಿದೆ, ಲುಕ್ಸ್ ಗುಡ್, ಕನ್ವೀನಿಯೆಂಟ್. ನಿಮಗೆ ರೋಡು ಸಖತ್ತಾಗಿದೆ, ನೋ ಟ್ರಾಫಿಕ್. ರೂಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗೆ ನಾ ಬಂದೆ ನೋಡೆನ್ನುತ್ತ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ. ನಿನಗಾಗಿ ನಾ ಬಂದೆ. ಓ ವಾಟ್ ಅ ಸೀನ್ ಮ್ಯಾನ್. ಟ್ರೈನ್ ಪಕ್ಕದಲ್ಲೇ ಹೋಗ್ತಾ ಇದೀವಿ. ಸೊ ಗೆಳೆಯ ಹಿಂದ್ಗಡೆ ಕೂತ್ಕೊಂಡು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಎಲ್ಲಿಗೆ ಹೋಗ್ಬೇಕಂತ. ಅಲ್ಲಿಗೆ ಮೇಯ್ನ್ ರೋಡಲ್ಲೇ ಇದೆ ಇದು, ಸಕ್ರಾಯಪಟ್ಟಣ ಅಯ್ಯನಕೆರೆ 5 ಕಿಲೋಮೀಟರ್. ಬ್ಯೂಟಿಫುಲ್ ಕಂಟ್ರಿ ಸೈಡ್. ಬಲ್ಲಾಳೇಶ್ವರ ದೇವಸ್ಥಾನ ಏನಿದೆ ಗುರು ಪ್ಲೇಸ್ ಇದು. ಏನೋ ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ, ಸಾಕಾಗಿದೆ. ಹಾಂ ವಾವ್. ಸೊ ಅಯ್ಯನಕೆರೆ ಆ ಬೆಟ್ಟದ ತೆಪ್ಪಲಿಂದ ಬರೋದಲ್ಲ ನೀರಿಲ್ಲಿ. ಏಳು ಗುಡ್ಡ ಕವರ್ ಮಾಡುತ್ತಿದ್ರು. ತುಂಬ ಪ್ರಶಾಂತವಾಗಿದೆ ಅವತ್ತು, ನೋಡ್ತಾನೆ ಇರ್ಬೇಕಂತ. ಇದು ಓವರ್ಫ್ಲೋ ಆಗಿ ಅಲ್ಲಿಗೆ ಹೋಗುತ್ತೆ ಅಲ್ವಾ.
ಸಕ್ರಾಯಿ ಪಟ್ಟಣದ ಒಳಗಡೆ ಈ ಕೋಟೆ ಇದೆ. ಕೋಟೆ ನೋಡಿ, ಈ ಫಿರಂಗಿ ತೋಪು ಎಷ್ಟು ದೊಡ್ಡದು, ಎಷ್ಟು ಹೆವಿ ಇದೆ ಅಂದ್ರೆ ಇದನ್ನ ಕಲ್ಲಿಂದ ಸೋಫಾ ಥರ ಮಾಡಿ ಇಟ್ಟಿದ್ದಾರೆ. ಫೇಮಸ್ ರಂಗನಾಥ ಸ್ವಾಮಿ ದೇವಸ್ಥಾನ. ರಂಗನಾಥ ಸ್ವಾಮಿ ದೇವಸ್ಥಾನ ಫುಲ್ ಅಡಿಕೆ ತೋಟ ಅಲ್ಲ ಇಲ್ಲಿ. ಏನೊಂದು 2,000-3,000 ಎಕರೆ ಇರ್ತದ. 1,000 ಎಕರೆ. ಅಡಿಕೆ ಅದೇ ಅವರು ಅದು ಲಕ್ಕೆ ಕ್ರಾಸ್. ಅದು ಲಕ್ಕಿಯ ಲಕ್ಕೆ ಕ್ರಾಸ್. ಹಾಗೇನಂడి. ಬಟ್ ಈ ಕಡೆ ಯಾವುದೂ ಇಲ್ಲ ಊರಾಗ. ಈ ಕಡೆ ಯಾವುದೂ ಇಲ್ಲ. ಈ ಕಡೆ ಸುತ್ತ ಕಾಡು. ಅಮೇಜಿಂಗ್ ಆಗಿದೆ.